SSLC ಮಕ್ಕಳಿಗೆ ನಿಮ್ಮ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಹೌದಲ್ಲ? ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ನೋಡಿದ ತಕ್ಷಣ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಯಾವುದೇ ರೀತಿಯಾದಂತ ಒತ್ತಡವನ್ನ ಹೇರ್ಬೇಡ್ರಿ ಅಂತ ಹೇಳಿ, ಪರಿಶ್ರಮ ನಿಮ್ದಿರ್ಲಿ, ಫಲಿತಾಂಶ ಕೂಡ ನೀವು ಎಷ್ಟು ಪರಿಶ್ರಮ ಹಾಕಿರ್ತಿಲ್ಲ ಅಷ್ಟು ಫಲಿತಾಂಶ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆ, ನೆಗೆಟಿವ್ ಆಗಿ ವಿಚಾರ ಮಾಡೋದು ಬೇಡ. ನೆಗೆಟಿವ್. ನಮಸ್ತೆ ನನ್ನೆಲ್ಲ SSLC ವಿದ್ಯಾರ್ಥಿಗಳೇ, ಕೇವಲ 10 ದಿನಗಳು ಬಾಕಿ ಉಳಿದು. ಈ 10 ದಿನಗಳಲ್ಲಿ ಏನ್ ಮಾಡ್ಬೇಕು ನಾವು? ಮೊದಲು ನೀವು ಮೈಂಡ್ ಇಂದ ನಿಮ್ ಟೆನ್ಷನ್ ಪ್ರೆಷರ್ ಅನ್ನ ಮೊದಲು ತೆಗೆದು ಹಾಕ್ರಿ. ಈ 10 ದಿನ ಉಳಿದೈತಲ್ಲ, ಆ 10 ದಿನವನ್ನ ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ವಿಚಾರ ಮಾಡೋಣ. ಇನ್ 10 ದಿನ ಉಳಿತಪ್ಪ ಅನ್ನೋ ಒಂದು ಭಯದಲ್ಲಿ ಇರೋದು ಬೇಡ. ಓಕೆನಾ? ಎಸ್, ಈ 10 ದಿನದಲ್ಲಿ ಏನ್ ಮಾಡ್ಬೇಕು ನಾವು? ಎಸ್, ಈ ಒಂದು 10 ದಿನದಲ್ಲಿ ನಾವು 6 ಸಬ್ಜೆಕ್ಟ್ ಇದಾವಲ್ಲ, ಆ 6 ವಿಷಯದ ರಿವಿಷನ್ ಮಾಡ್ಬೇಕು. ಹೌದೋ ಅಲ್ವೋ? ಎಸ್, ಹೌದು. ನೋಡ್ರಿ, ಇವಾಗ ನಿಮ್ಮೆಲ್ಲ ಟೀಚರ್ಸ್ಗಳು 6 ವಿಷಯದ ನೋಟ್ಸ್ ಅನ್ನ ನಿಮ್ಗೆ ನೀಡಿರ್ತಾರು, ಹೌದಲ್ಲ? ಪ್ರತಿಯೊಂದು ವಿಷಯದ ಮೇಲೆ ಪಾಯಿಂಟ್ಸ್ ಅನ್ನ ಬರ್ಸಿರ್ತಾರೆ. ನಿಮ್ಗೆ ಪ್ರತಿಯೊಂದು ಚಾಪ್ಟರ್ ವೈಸ್ ನಿಮ್ಗೆ ಟೀಚರ್ಸ್ಗಳು ನೋಟ್ಸ್ ಕೊಟ್ಟಿರ್ತಾರೆ. ಆ ನೋಟ್ಸ್ ಅನ್ನ ಮುಂದಿಟ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಈ 10 ದಿನಗಳನ್ನ ಯುಟಿಲೈಸ್ ಮಾಡ್ಕೋಬೇಕು. ರಿವಿಷನ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಈ 10 ದಿನದ ದಿನಚರಿ ಯಾವ ರೀತಿಯಾಗಿರ್ಬೇಕಪ್ಪ ಅಂತಂದ್ರೆ, ನೋಡ್ರಿ, ಈ 10 ದಿನಗಳು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ 10 ದಿನಗಳಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕೂಡ ಕಾಯ್ಕೊಳ್ಬೇಕು. ಹೌದು ಅಲ್ವಾ? ಎಸ್, ಹೌದು. ಯಾಕಂದ್ರೆ ನಾಳೆ ಪರೀಕ್ಷೆ ಇದೆ ಅಂದ್ರೆ ನಾವು ಇವತ್ತಿನ ದಿನ ನಮ್ಮ ಆರೋಗ್ಯ ಸದೃಢವಾಗಿರ್ಬೇಕು, ಸದೃಢ ದೇಹವನ್ನ ಹೊಂದಿರಬೇಕು, ಹೌದಲ್ಲ? ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಮೊದಲು ನೀವು ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಆ ಕ್ವಶನ್ ಪೇಪರನ್ನು ಫಸ್ಟ್ ನೋಡ್ರಿ, ಓದ್ರಿ. ಆತ್ಮವಿಶ್ವಾಸದಿಂದ ನಿಮ್ಗೆ ಏನು ಬರುತ್ತಲ್ಲ ಮೊದಲು ಅದನ್ನು ಬರುತ್ತಾಗಿರಿ, ಹೌದಲ್ಲ? 6 ವಿಷಯವನ್ನ ಇದೇ ರೀತಿಯಾಗಿ ನೀವೇನ್ ಮಾಡಬೇಕು? ಬರಿಬೇಕು, ಓದಬೇಕು. ಬೆಳಗ್ಗೆ 5 ಗಂಟೆಗೆ ಹೇಳ್ರಿ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ನಿಮ್ಗೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಟಫ್ ಅಂತ ಅನ್ಸುತ್ತಲ್ಲ, ಸೈನ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಇಂಗ್ಲೀಷ್ ಆಗಲಿ, ನೋಡ್ರಿ, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಟಫ್ ಅನಿಸುತ್ತಲ್ಲ, ಬೆಳಗ್ಗೆ 5 ಗಂಟೆಗೆ 5-5:30 ಎದ್ಬಿಟ್ಟು ಒಂದು 2 ಗಂಟೆಗಳ ಕಾಲ ಆ ವಿಷಯವನ್ನು ರಿವಿಷನ್ ಮಾಡ್ತಾ ಬರೀತಾ ಓದ್ತಾ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತಲ್ಲ ಆ ರೀತಿಯಾಗಿ ಆ ವಿಷಯವನ್ನು ನೀವು ಪರ್ಫೆಕ್ಟ್ ಮಾಡ್ಕೊಡ್ರಿ. ಆನಂತರ ನೀವೇನು ಮಾಡಬೇಕು? ಆ್ಯಸ್ ಯೂಶ್ವಲ್ ದಿನಚರಿಯನ್ನ ನಡೆಸ್ತಾ ಹೋಗ್ರಿ. ಆಮೇಲೆ ಮಧ್ಯಾಹ್ನ ಒಂದಿಷ್ಟು ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ 1/4 ಗಂಟೆ ಮಲ್ಕೊಂಡು ಹೇಳ್ಬೇಕು, ಹೌದಲ್ಲ? ನಿಮ್ಮ ದೇಹಕ್ಕೆ ಇವಾಗ ರೆಸ್ಟ್ ಕೂಡ ಅಷ್ಟೇ ಮುಖ್ಯ. ಮತ್ತೊಂದು ಅರ್ಧ ಗಂಟೆ ಈ 10 ದಿನಗಳಲ್ಲಿ ನೀವೇನು ಮಾಡ್ಬೇಕಂದ್ರೆ ಒಳ್ಳೆ ಆಹಾರವನ್ನು ಸೇವಿಸಿ, ಒಳ್ಳೆ ಒಂದು 7 to 8 ಅವರ್ ನಿದ್ದೆ ಕೂಡ ಮಾಡಬೇಕು. ಅದರೊಂದಿಗೆ ಮಿಕ್ಕಿರೋ ಟೈಮನ್ನು ನೀವು 6 ಸಬ್ಜೆಕ್ಟಿಗೆ ಯುಟಿಲೈಸ್ ಮಾಡಿಕೊಡ್ರಿ. ಈ 10 ದಿನಗಳನ್ನು ಯಾವುದೇ ರೀತಿಯಾದಂಥ ಒತ್ತಡದಲ್ಲಿ ಕಳಿಲಿಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಐತಂದ್ರೆ ಹಿಂದಿನ ದಿನ ನೋಡಿ ನಿದ್ದೆಗೆಟ್ಟು ಜಾಸ್ತಿ ಓದ್ಲಿಕ್ಕೆ ಹೋಗ್ಬೇಡ್ರಿ, ಹೌದಲ್ಲ? ನಾಳೆ ಎಕ್ಸಾಮ್ ಹಾಲಲ್ಲಿ ನಮಗೆ ನಿದ್ದೆ ಬಂದು ಏನೋ ಹೆಲ್ತ್ ಇಶ್ಯೂ ಆಗೋ ರೀತಿಯಲ್ಲಿ ನೀವು ಅಷ್ಟೊಂದು ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಹಿಂದಿನ ದಿನ ಸಫಿಸಿಯೆಂಟ್ ನಿದ್ದೆ ಇರಲಿ. ನಿಮ್ಗೆ 7 to 8 ಅವರ್ ನಿದ್ದೆ ಬೇಕೇ ಬೇಕು, ಹೌದಲ್ಲ? ಅದೇ ರೀತಿ ಏನು ಮಾಡ್ರಿ, ಇದೊಂದು 10 ಡೇಸಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ರಿ. ಆದಷ್ಟು ಹೊರಗಡೆ ಫುಡ್ಡಲ್ಲಿ ಮೇನ್ ನೀವು ಮನೆ ಆಹಾರವನ್ನು ಸೇವಿಸಬೇಕು, ಹೌದಲ್ಲ? ಈಗ ಒಂದು 10 ಡೇಸು ನಿಮ್ಮ ಆರೋಗ್ಯವನ್ನು ಭಾಳ ಚೆನ್ನಾಗಿ ಕಾಯ್ಕೊಳ್ಬೇಕು ನೀವು. ಕಿವಿ ಮಾತು ನನ್ನೆಲ್ಲ ಪೋಷಕರಿಗೆ, ನೋಡ್ರಿ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಪ್ರೆಷರನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಔಟ್ ಆಫ್ ಔಟೇ ಬೇಕು, ನೀನು 625 ತೆಗಿಬೇಕು ಅಂಥೇಳಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಹೇರಬೇಡ್ರಿ ಅಂತ. ಪ್ರತಿಯೊಂದು ಮಗುವಿನ ಬುದ್ಧಿಶಕ್ತಿ ಡಿಫ್ರೆಂಟ್ ಆಗಿರುತ್ತೆ. ಆ ಮಗುವಿನ ಥರ ನೀನು ಮಾರ್ಕ್ಸ್ ತೆಗಿ, ಆ ಮಗುವಿನ ಥರ ನೀನು ಸ್ಕೋರ್ ಮಾಡು ಅನ್ನೋದು ತಪ್ಪು. ಇದೊಂದು ನಾನು ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾವುದೇ ರೀತಿಯಾದಂಥ ನಿಮ್ಮ ಮಗುವಿಗೆ ಒತ್ತಡ ಹಾಕ್ಬೇಡ್ರಿ. ಆ ಮಗುವಿನ ನೋಡಿ ಮಾರ್ಕ್ಸ್ ತೆಗಿ ಅಂತ ಹೇಳಿ ಒತ್ತಡವನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಪಾಲಕರಲ್ಲಿ ವಿನಂತಿ ಮಾಡ್ಕೊತೀನಿ. ಅಂದ ತಕ್ಷಣ ಫಸ್ಟ್ ಬರೋದೇನು ನೋಡ್ರಿ, ಡೈಗ್ರಾಮು, ಹೌದಲ್ಲ? ಪ್ರತಿಯೊಂದು ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಲೇಬಲಿಂಗ್ ಕೂಡ ಇಂಪಾರ್ಟೆಂಟ್, ಹೌದಲ್ಲ? ಬರೀ ಡೈಗ್ರಾಮ್ ತೆಗೆದ್ರೆ ಮಾರ್ಕ್ಸ್ ಬರಲ್ಲ. ಸೈನ್ಸಲ್ಲಿ ಲೇಬಲಿಂಗ್ ಕೂಡ ಮಾಡಬೇಕು, ಲೇಬಲಿಂಗು ಕೂಡ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. SSLC ಮಕ್ಕಳಿಗೆ ನಿಮ್ಮ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಹೌದಲ್ಲ? ಎಸ್, ನೋಡ್ರಿ, ಇವಾಗ ನಿಮ್ಮ ಕನಸು ಏನು ಅಂತ ಹೇಳಿ ಡಿಸೈಡ್ ಆಗೋದು ಇಲ್ಲಿ, ಹೌದಲ್ಲ? ನೀವು ಇವಾಗ ಒಂದು ಒಳ್ಳೆ ಮಾರ್ಕ್ಸನ್ನು ತೆಗೆದ್ರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಹೌದಲ್ಲ? ಅಲ್ಲೂ ಕೂಡ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೇರೆಂಟ್ಸಿಗೆ ಒಂದು ದುಡ್ಡಿನ ಹೊರೆ ಕಡಿಮೆ ಆಗುತ್ತೆ. ಪೇರೆಂಟ್ಸಿಗೆ
ಒಂದು ದುಡ್ಡಿನ ಹೊರೆ ಕಡಿಮೆ ಆಗುತ್ತೆ, ಹೌದಲ್ಲ? ಸೊ ಯಾವ ರೀತಿಯಾಗಿ ನಮ್ಮ ಪೇರೆಂಟ್ಸಿಗೆ ನಾವು ಹೊರೆಯನ್ನ ಭಾರವನ್ನ ಕಡಿಮೆ ಮಾಡ್ತೀವಿ ಅಂದ್ರೆ ನಮ್ಮ ಪರ್ಸೆಂಟೇಜ್ ಮುಖಾಂತರ, ಹೌದಲ್ಲ? ಸೊ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ತಂದೆ ತಾಯಿಗಳಿಗೆ ನಾವೇನ್ ಕೊಡ್ತೀವಿ ಅಂದ್ರೆ ನಮ್ಮ ರಿಸಲ್ಟ್ ಅನ್ನ ಕೊಡ್ತೀವಿ. ಒಂದೊಳ್ಳೆ ರಿಸಲ್ಟ್ ಅನ್ನ ಕೊಡೋಣ ಅಂತ ಹೇಳ್ತಾ ನನ್ನೆಲ್ಲ SSLC ಮುದ್ದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.